ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸಾರಿಗೆ ನೌಕರರಿಗೆ ಈ ವಿಡಿಯೋ ಅರ್ಪಣೆ. ಎಲ್ಲ ಸಾರಿಗೆ ನೌಕರರು ದಯವಿಟ್ಟು ಪೂರ್ತಿ ನೋಡಿ. ಚಾಲಕರು ಮತ್ತು ನಿರ್ವಾಹಕರು ಮತ್ತು ಗ್ಯಾರೇಜಲ್ಲಿ ಕೆಲಸ ಮಾಡುವವರು ಏನಪ್ಪ ಅಂದರೆ 13ನೇ ತಾರೀಕು ಚಾಲಕ ಸಂಘದ ಈ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷಗಳನ್ನು ಸಾರಿಗೆ ಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಅವತ್ತು ಮೀಟಿಂಗ್ ಇದೆ, ಎಲ್ಲರನ್ನು ಕರೆದಿದ್ದಾರೆ ಅಂತ ಸುದ್ದಿ ಬಂತು. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಏನು ಸಾರಿಗೆ ಸಂಘಟನೆಯ ಅಧ್ಯಕ್ಷಗಳು ಇದ್ದಾರಲ್ಲ, ಚಂದ್ರು ಅವರು ಮತ್ತು ಇನ್ನೊಬ್ಬರವ್ರು ಯಾರು ಅಜ್ಜರು, ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ, ಆ ಅಜ್ಜರು ತಾತಾರು, ಇವರು ನಿಮ್ಮಿಬ್ಬರಿಗೂ ಕೇಳ್ಕೊತದೀನಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಹಗಲು ರಾತ್ರಿ ಚಾಲಕರು ಮತ್ತು ನಿರ್ವಾಹಕರು ಕೆಲಸ ಮಾಡ್ತಾ ಇದ್ದಾರೆ, 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಕಣ್ಣಲ್ಲಿ ಕಣ್ಣು ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಿಮ್ಮ ಸ್ವಾರ್ಥ ಬಿಟ್ಟು ನೀವಲ್ಲಿ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ನೋಡಿದ್ದೀರಾ. ಚಂದ್ರು ಅವರೇ, ದಯವಿಟ್ಟು ನೀವು ಕೂಡ ಕೆಲಸ ಮಾಡಿದ್ದೀರಿ, ಈ ಕಂಪ್ನಿ ಈ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ. ಚಾಲಕರಿಗೆ ಏನು ಕಷ್ಟ ಇದೆ, ಯಾವ ರೀತಿ ತೊಂದರೆ ಇದೆ, ಅದೆಲ್ಲ ಅನುಭವಿಸಿರ್ತಕ್ಕಂಥ ನೀವೊಬ್ಬ ಅಧ್ಯಕ್ಷರಾಗಿ ಇವತ್ತು ಚಾಲಕರ ಪರ ನಿಂತ್ಕೋಬೇಕಾಗಿದೆ. ನೀವು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿಗೆ ಮಂತ್ರಿಗಳೇ, ನೀವು ಕೂಡ ಅಷ್ಟೇ. ಇವತ್ತು ನಮ್ಮ ಸಾರಿಗೆ ನೌಕರರು 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಪುಕ್ಸಟ್ಟೆ ಏನು ನಿಮ್ಮನ್ನು ಕೇಳ್ತಾ ಇಲ್ಲ. ಯಾವುದೇ ನೌಕರನು ಕೂಡ ಪುಕ್ಸಟ್ಟೆ ಕೊಡಿ ನಮಗೆ ಅಂತ ಏನೂ ಕೇಳ್ತಾ ಇಲ್ಲ. ಅವರು ಮಾಡಿರ್ತಕ್ಕಂಥ ಸೇವೆಗೆ ಏನು ಸಲ್ಲಬೇಕು ಅದನ್ನು ಸಲ್ಲಿಸಿ ಅಂತಂದೇಳಿ ಕೇಳ್ತಾ ಇದ್ದಾರೆ. ಅದೇನು ತಪ್ಪಲ್ಲ. ಇನ್ನೊಂದು ವಿಚಾರ ನೋಡಿ, ನಮ್ಮ ಕೆಲವು ಕಂಡಕ್ಟರ್ಗಳಿಗೆ ಮತ್ತು ಡ್ರೈವರ್ಗಳಿಗೆ ಸಂಬಳ ಎಷ್ಟಿದೆ ಅಂದರೆ, ಈ RTOದವರು ಮತ್ತು ಸಂಚಾರಿ ಪೊಲೀಸ್ನವರು ರೋಡಲ್ಲಿ ಕೈ ಅಡ್ಡಾಕಿ ಹಿಡಿತಾರಲ್ಲ, ತಿಂಗಳಿಗೆ ದಿನ 1,000 ರೂಪಾಯಿ ಅಂದ್ರೂ ತಿಂಗಳಿಗೆ ಒಂದು 30,000 ರೂಪಾಯಿ ಆಗುತ್ತೆ. ಬರೀ ಇದು ಅಂದಾಜು ಅಷ್ಟೇ, ಅಷ್ಟು ಕೂಡ ಇಲ್ಲ. ಇವರಿಗೆ RTO ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಟ್ರಾಫಿಕ್ನವ್ರಿಗೆ ಲಂಚ ಹೊಡಿತಾರಲ್ಲ, ಅಷ್ಟೂ ಕೂಡ ಇವ್ರಿಗೆ ಸಂಬಳ ಇಲ್ಲ. ಇವತ್ತು ನನ್ನ ಸಾರಿಗೆ ನೌಕರರಿಗೆ ಪಾಪ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಅಷ್ಟು ಸಂಬಳ ಇಲ್ಲ. ಅಷ್ಟು ಬರೀ ಇವ್ರಿಗೆ ಲಂಚ ಬರುವಷ್ಟು ಅವ್ರಿಗೆ ಸಂಬಳ ಇಲ್ಲ ರೀ. ಯಾವ ನ್ಯಾಯ ರೀ ಇದು? ಅವ್ರು ಏನಾರು ಬಸ್ ಬರೆಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ಡಿಪ್ಪನೇ ಬರೆಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ಲಕ್ಷಾಂತರ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ವಲ್ಲ. ದಯವಿಟ್ಟು ಸಾರಿಗೆ ಮಂತ್ರಿಗಳೇ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಿಮಗಿದು ಮಂತ್ರಿ ಸ್ಥಾನ ಅವಶ್ಯಕತೆನೇ ಇಲ್ಲ. ಇದು ಅವಶ್ಯಕತೆನೇ ಇಲ್ಲ ನಿಮಗೆ. ನೀವಿರೋ ಫೆಸಿಲಿಟಿಗೆ ಈ ಮಂತ್ರಿ ಸ್ಥಾನ ನಿಮಗೆ ಅವಶ್ಯಕತೆ ಇಲ್ಲ. ಇದು ಬೇಕಾಗಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಮಾತ್ರ ಮಂತ್ರಿಗಳು ಆಗಿದ್ದೀರ ಅಷ್ಟೇ. ದಯವಿಟ್ಟು ಇದನ್ನು ನಿಮಗೆ ನಿಜವಾಗ್ಲೂ ಈ ಬಡ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ, ಮತ್ತು ಅಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆ ನೌಕರರ ಮೇಲೆ ನಿಮಗೆ ಕರುಣೆ ಅನ್ನೋದಿದ್ದರೆ, ಅಭಿಮಾನ ಅನ್ನೋದಿದ್ದರೆ, ಪ್ರೀತಿ ಅನ್ನೋದಿದ್ದರೆ, ನೀವು ನಿಜವಾಗ್ಲೂ ಇವರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ. ಆಮೇಲೆ ಏನು 38 ತಿಂಗಳು ಅರಿಯರ್ಸ್ ಕೊಡಬೇಕಲ್ಲ, ಅದನ್ನು ದಯವಿಟ್ಟು ಕೊಡಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ. ನೀವು ಹೇಳ್ತೀರಾ ನನ್ನ ಹತ್ರ ಏನಿಲ್ಲ, ಎಲ್ಲ ಮುಖ್ಯಮಂತ್ರಿಗಳು ಮಾಡಬೇಕು, ಮತ್ತು ನೀವ್ಯಾಕೆ ಸಾರಿಗೆ ಮಂತ್ರಿಗಳೇ ಆಗಿದ್ರು ನಿಮಗೆ ಅದನ್ನು ಕೂಡ ನಿಮಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಸ್ಥಾನದಲ್ಲಿರೋದೇ ವೇಸ್ಟ್ ಅಲ್ವಾ? ಯಾಕೆ ಇರಬೇಕು ನೀವು? ನಾವು ಕೇಳ್ಕೊಳ್ಳೋದಿಷ್ಟೇ ಇದೆ. ನನಗೋಸ್ಕರ ಕೇಳ್ತಾ ಅಂತಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರನೇ ಕೇಳ್ಕೊಂತ ಇಲ್ಲ, ನನಗದು ಬೇಕಾಗಿಲ್ಲ. ಅದರಿಂದ ಚಾಲಕರಿಗೋಸ್ಕರ, ನಿರ್ವಾಹಕರಿಗೋಸ್ಕರ, ಆ ಗ್ಯಾರೇಜಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲಸಗಾರರಿಗೋಸ್ಕರ ಈ ಸಮಸ್ಯೆಗಳನ್ನು ಕೇಳ್ತಾ ಇದ್ದೀನಿ, ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ವಿಡಿಯೋ ನೀವು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಈ ಅಧ್ಯಕ್ಷರುಗಳು ಏನು ಸಂಘಟನೆ 120 ನೀವೇನು ಒಂದು 18-20 ಸಂಘಗಳು ಅದಾವಲ್ಲ, ನೀವೆಲ್ಲ ಬಿಟ್ಬಿಡಿ. ಇಡೀ ಕರ್ನಾಟಕಕ್ಕೆ ಒಬ್ಬರಾದರೆ ಸಮಸ್ಯೆ ಬೇಗ ಬಗೆಹರಿಸ್ಬೋದು. ಅದು ಬಿಟ್ಬಿಟ್ಟು ನೀವು ತಾಲೂಕಿಗೆ ಒಂದೊಂದು, ಜಿಲ್ಲೆಗೆ ಒಂದೊಂದು, ಡಿಪೆಗೆ ಒಂದೊಂದು ಸಂಘ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಯಾಕಂದರೆ ಚಂದ್ರಿಗೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ, ಈ ಕಡೆ ಇವರು ಅಜ್ಜರಿಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಈ 40 ವರ್ಷ ಆಯಿತು ಈ ಸಂಘ, ಈ ಚುನಾವಣೆನೇ ನಡೆದಿಲ್ಲಪ್ಪ. ಯಾಕೆ ನೀವೆಲ್ಲ ಒತ್ತಾಯ ಮಾಡ್ತಾ ಇಲ್ಲ? ನಿಮಗೆ ಅರಿಯರ್ಸ್ ಬರ್ತಾ ಇಲ್ಲ, 38 ತಿಂಗಳು ಅರಿಯರ್ಸ್ ಇಲ್ಲ, 4 ವರ್ಷದಿಂದ ಸಂಬಳ ಜಾಸ್ತಿ ಮಾಡಿಲ್ಲ. ಮತ್ತು ಇದು ಏನು ಸರ್ಕಾರಿ ನೌಕರರ ಏನು ನೀವು ಏನು ಇದರಲ್ಲೂ ಕೊಟ್ಟಿದ್ರಲ್ಲ, ಸರ್ಕಾರ ಚುನಾವಣೆ ಸಮಯದಲ್ಲಿ ಎಲ್ಲರೂ ಸರ್ಕಾರಿ ಸಮಾವೇತನ ಅಂತ ಕೇಳಿದ್ರಲ್ಲ, ಅದನ್ನು ಕೂಡ ಮಾಡಲಿಲ್ಲ ನೀವು. ಎಲ್ಲರಿಗೂ ಒಂದೇ ಸಂಬಳ. ಇದನ್ನು ಸಾರಿಗೆ ಏನು ನೀವು ಸರ್ಕಾರ ಎಲ್ಲ ನಡೆಸ್ತಾ ಇದೆ, ಸರ್ಕಾರನೇ. ಇದು ಯಾಕೆ ನೀವು ಇದನ್ನು ಸಪ್ರೇಟ್ ಮಾಡಿದರೆ ನೀವು ಚಾಲಕರನ್ನ ಮತ್ತು ಕಂಡಕ್ಟರ್ನ? ದಯವಿಟ್ಟು ಇದು ಬೇಡ. ಅವ್ರು ಕೇಳ್ತಾರದೇನೋ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡಿ, ಸಂಬಳ ಜಾಸ್ತಿ ಮಾಡಿ, 38 ತಿಂಗಳು ಅರಿಯರ್ಸ್ ಕೊಡಿ ಅಂತ ಕೇಳ್ತಿದ್ರೆ, ಯಾವ ಚಾಲಕನೂ ನನಗೊಂದೊಂದು ಬಸ್ ಬರ್ಕೊಡಿ, ನನಗೊಂದೊಂದು ಗ್ಯಾರೇಜ್ ಬರ್ಕೊಡಿ, ನನಗೊಂದು ಡಿಪೋ ಬರ್ಕೊಡಿ ಅಂತಂದೇಳಿ ಕೇಳ್ತಾ ಇಲ್ಲ. ಅಲ್ಲಿ ಸಮಸ್ಯೆನ ಕೇಳ್ತಾ ಇದ್ದಾರೆ. ಇನ್ನೇನು ನಿಮ್ಮ ಆಸ್ತಿ ಹಣ ಕೇಳ್ತಾ ಇದ್ದಾರೆ ಅವರು. ಇಲ್ಲ ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ಏನಾದ್ರು ಬರ್ಕೊಡಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲವಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಇನ್ನು ಎಷ್ಟು ವರ್ಷ ಅಂತ ಅವ್ರೇನು ಪುಕ್ಸಟ್ಟೆ ಕೇಳ್ತಾ ಇದ್ದಾರಾ? ಏನೋ ಇವತ್ತು ನೀವು ಕೊಟ್ಟರಪ್ಪ, ಕರ್ನಾಟಕದಲ್ಲಿ ಹೆಣ್ಮಕ್ಳು ಏನಾರ ನಮಗೆ ಪುಕ್ಸಟ್ಟೆ ಬಸ್ ಕೊಡಿ, ನಮಗೆ ಪುಕ್ಸಟ್ಟೆ ಬಸ್ ಕೊಡಿ, 2,000 ಕೊಡಿ ಅಂತ ಕೇಳಿದ್ರ?
ಕೇಳದೆ ಇರೋದನ್ನ ಕೊಡ್ತಾ ಇದ್ದೀರಾ, ಕೇಳೋದನ್ನ ಕೊಡ್ರಿ. ಅವ್ರ ಪಾಪ ಕಷ್ಟ ಬಿದ್ದು ಕೇಳೋದು ಕೇಳ್ತಾ ಇದ್ದಾರೆ, ಅದನ್ನು ಕೊಡಿ. ನೀವು ಕೇಳದೆ ಇರೋದನ್ನ ಕೊಡೋಕೆ ಹೋಗ್ಬೇಡಿ. ನೀವು ಏನು ಕೇಳ್ತಾರೆ ಅದನ್ನು ಕೊಡಿ. ಜನರು ಕೇಳಿದ್ರ ನಮಗೆ ಫ್ರೀ ಬಸ್ ಕೊಡಿ, ನಮಗೆ 2,000 ಕೊಡಿ, ಕರೆಂಟ್ ಫ್ರೀ ಕೊಡಿ, ಕೇಳಿರಲಿಲ್ಲ. ನೀವು ಕೊಟ್ರಿ, ನಿಮ್ಮ ಅಧಿಕಾರಕ್ಕೋಸ್ಕರ ಕೊಟ್ರಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಕೊಟ್ಟಿದ್ದೀರ ಅದನ್ನು. ಇದನ್ನು ಕೊಟ್ಬಿಡಿ. ನೆಕ್ಸ್ಟ್ ನಿಮಗೆ ಓಟ್ ಹಾಕ್ತಾರೆ ಇವರು, ನಿಮ್ಮನ್ನ ಗೆಲ್ಲಿಸ್ತಾರೆ. ನೆಕ್ಸ್ಟು ಮಾಡಿ ಇದನ್ನು. ಯಾಕೆ ಮಾಡೋಕ್ಕಾಗಲ್ಲ? ಏನು ನಿಮ್ಮ ಸ್ವಂತ ಜೇಬಿಂದ ಏನೋ ತೆಗೆದು ಕೊಡ್ತಾ ಇದ್ದಾರೆ? ಇಲ್ವಲ್ಲ, ದುಡಿತಾ ಇದ್ದಾರೆ. ದುಡಿದಿರೋದು ಕೊಡ್ರಿ. ನಿಮಗೆ ಬೇರೆ ಸಪ್ರೇಟಾಗೇನು ಎಕ್ಸ್ಟ್ರಾ ಕೊಡಿ ಅಂತಂದೇನು ಕೇಳ್ತಾ ಇಲ್ಲ, ದುಡಿದಿರೋದನ್ನು ಕೇಳ್ತಾ ಇದ್ದಾರೆ. ಅದರಿಂದ ಇದನ್ನು ಸಮಸ್ಯೆ ಬಗೆಹರಿಸಿ ಅಂತಂದೇಳಿ ಸಾರಿಗೆ ಮಂತ್ರಿಗಳು ಮತ್ತು ನೀವೆಲ್ಲ ಸಂಘಟನೆ ಅಧ್ಯಕ್ಷರುಗಳು ದಯವಿಟ್ಟು ನೌಕರರಿಗೋಸ್ಕರ ಒಂದಾಗಿ ನೀವು ಆ ಸಂಸ್ಥೆ ಸಂಘಟನೆಗೆ ಅಂದ್ರೆ ನೀವು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನೀವು ಅದರಲ್ಲಿ ಇರೋದೇ ವೇಸ್ಟಪ್ಪ. ನೀವು ಸಂಘಗಳು ಇರೋದೇ ವೇಸ್ಟು. ಯಾಕಂದ್ರೆ ಇಷ್ಟು ವರ್ಷ ಆದ್ರೂ ಈ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ, ಒಂದು 30 ವರ್ಷದಿಂದ ಒಂದು ಚುನಾವಣೆ ನಡೆಸೋಕ್ಕಾಗಲಿಲ್ಲ ಅಂದರೆ, ಮತ್ತು ನೀವು ಸಂಘಟನೆಗಳು ಏನಕ್ಕಿದ್ರೆ ಹಂಗಾದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಮಾಡ್ಕೊಂಡಿದ್ದೀರಂತ ಲೆಕ್ಕಾಚಾರ ಅಷ್ಟೇ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಹರಿಸಲಿ ಅಂತಂದೇಳಿ ಈ ಸಾರಿಗೆ ಮಂತ್ರಿಗಳನ್ನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.